ಸಾವು, ಹುಟ್ಟು ಉಚಿತ, ಸಾವು ಖಚಿತ. ನಮ್ಮೆಲ್ಲರಿಗೆ ಗೊತ್ತಿರುವ ಸಿದ್ಧಾಂತ. ಹುಟ್ಟು ಉಚಿತವಾದರೆ ಸಾವು ಖಚಿತವಾಗಿ ಇದ್ದೇ ಇರುತ್ತೆ. ಅಂದ್ರೆ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿ ಮನುಷ್ಯನು ಸಾಯಲೇಬೇಕು. ಕಾರಣ, ಮಾನವನು ದೇವರಿಗೆ ವಿರುದ್ಧವಾಗಿ ನಡೆದದರಿಂದ ಏನಾಗಿದೆ ಅಂತಂದ್ರೆ ಸಾವು ಮನುಷ್ಯನಿಗೆ ಒಂದು ಶಿಕ್ಷೆಯಾಗಿ ಒದಗಿದೆ. ಆದ್ದರಿಂದ ಪ್ರತಿ ಮನುಷ್ಯನು ಸಾಯಲೇಬೇಕು ಎಂಬುದು ದೇವರ ವಿಧಿಯಾಗಿದೆ. ಆದಿಕಾಂಡ 3:19 ಬಿ ಭಾಗದಲ್ಲಿ ಈ ರೀತಿಯ ನೋಡ್ತೇವೆ. ಮನುಷ್ಯನಿಗೆ ದೇವರು ಕೊಟ್ಟಂತ ಶಿಕ್ಷೆ ಕುರಿತಾಗಿ, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ಪುನಃ ನೀನು ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಮನುಷ್ಯನಿಗೆ ಸಾವು ಹೇಗೆ ಪ್ರವೇಶಿಸುತ್ತೆ ಎಂದು ನೋಡುವಾಗ, ದೇವರಿಗೆ ವಿರುದ್ಧವಾದ ನಡವಳಿಕೆಯಿಂದ, ದೇವರಿಗೆ ವಿರುದ್ಧವಾಗಿ ಆತನು ಅವಿಧೇಯನಾಗಿದ್ದರಿಂದ ಆತನಿಗೆ ಏನಾಯ್ತು ಅಂತಂದ್ರೆ ಪಾಪ ಪ್ರವೇಶವಾಯಿತು ಮೊದಲನೆಯ ಮಾನವನಿಗೆ. ಇವತ್ತು ಆ ಮೊದಲನೇ ಮಾನವನ ವಂಶದವರಾಗಿರ್ತಕ್ಕಂಥ ಎಲ್ಲರೂ, ಭೂಮಿಯಲ್ಲಿ ತುಂಬಿಕೊಂಡಿರ್ತಕ್ಕಂಥ ನಮ್ಮೆಲ್ಲರಿಗೆ ಆತನ ಮೂಲಕವಾಗಿ ಏನಾಯ್ತು, ಒಬ್ಬನ ಪಾಪದಿಂದ ನಾವೆಲ್ಲರೂ ಇವತ್ತು ಪಾಪಿಗಳಾಗಿದ್ದೇವೆ. ನಮ್ಮೆಲ್ಲರಿಗೆ ಸಾವು ಪ್ರವೇಶವಾಗಿದೆ. ನಾವೆಲ್ಲರೂ ಒಂದು ದಿನ ಸಾಯಲಿಕ್ಕಿದ್ದೇವೆ. ಆದರೆ ದೇವರ ಮಾತು ಏನಂತಂದ್ರೆ, ನೀವು ಪಾಪದಲ್ಲಿ ಸಾಯಬೇಡ್ರಿ. ಅಂದ್ರೆ ನಾವು ಸಾಯ್ತೇವೆ, ಸಾಯುವುದು ಖಚಿತ, ಆದರೆ ನಾವು ಪಾಪದಲ್ಲಿ ಸಾಯಬಾರದು ಎಂಬತಕ್ಕಂಥದ್ದು ದೇವರ ಕರೆಯಾಗಿದೆ ಪ್ರಿಯರೇ. ಆದ್ದರಿಂದ ನಾವೆಲ್ಲರೂ ಪಾಪಿಗಳು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದೇ ಸಮಯದಲ್ಲಿ ಬೈಬಲ್ ಹೇಳುತ್ತೆ ನಾವು ಪಾಪದಲ್ಲಿ ಸಾಯಬಾರದು ಎಂಬುದಾಗಿ ಯೇಸು ಕ್ರಿಸ್ತನ ಕರೆ ಇವತ್ತು ನಮ್ಮೆಲ್ಲರಿಗೆ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ನಾವೆಲ್ಲರೂ ಪಾಪಿಗಳೆಂಬುದಕ್ಕೆ ಅನೇಕ ಉದಾಹರಣೆಯನ್ನು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ರೋಮಾಪುರದ ಪತ್ರಿಕೆ 3:23 ಈ ರೀತಿಯಾಗಿ ನೋಡ್ತಿದ್ದೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅಂದ್ರೆ ಎಲ್ಲ ಮಾನವರು ಪಾಪಿಗಳಾಗಿದ್ದಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗೆ 3:10 ರೋಮ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ, ನೀತಿವಂತನಿಲ್ಲ, ಒಬ್ಬನಾದ್ರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೀಗೆ ವಚನಗಳನ್ನು ಹೇಳ್ತಾ ಹೋದ್ರೆ ಅನೇಕ ವಚನಗಳಿದೆ, ಮಾನವರೆಲ್ಲರೂ ಪಾಪಿಗಳು ಎಂಬುದಾಗಿ. ಅದರಿಂದ ಪಾಪಿಗಳಾಗಿರ್ತಕ್ಕಂಥ ನಾವು ಪಾಪದಲ್ಲೇ ಸಾಯಬಾರದು ಎಂಬುದಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ದೇವರೊಂದು ಯೋಜನೆಯನ್ನ ರೂಪಿಸಿದ್ದಾರೆ. ಪಾಪದಿಂದ ಹೊರಬರಲಿಕ್ಕೆ, ನಾವು ನೀತಿವಂತರಾಗಿ ಸಾಯಲಿಕ್ಕೆ ದೇವರೊಂದು ಯೋಜನೆಯನ್ನ ರೂಪಿಸಿದ್ದಾರೆ. ಆ ಯೋಜನೆ ಏನಪ್ಪಾ ಅಂತಂದ್ರೆ ಯೇಸು ಕ್ರಿಸ್ತನ ಬಳಿಗೆ ಬರ್ತಕ್ಕಂಥದ್ದು. ಅಂದ್ರೆ ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ನಮ್ಮ ಪಾಪ ಕ್ಷಮಾಪಣೆ ಆಗ್ತದೆ. ಯಾಕಂತಂದ್ರೆ ಯೇಸು ಸರ್ವ ಜನರ ಪಾಪ ನಿವಾರಣೆಗಾಗಿ ಆತನು ಪರಿಶುದ್ಧನಾಗಿ ಈ ಲೋಕಕ್ಕೆ ಬಂದು ಆತನು ಸಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ಎಲ್ಲರ ಪಾಪ ಪರಿಹರಿಸುವ ಸಲುವಾಗಿ. ಈಗ ಯಾರೆಲ್ಲ ಆತನ ಬಳಿಗೆ ಬರ್ತಾರೋ ಅವ್ರಿಗೇನಾಗ್ತದೆ ಅಂತಂದ್ರೆ ಪಾಪ ಪರಿಹಾರ ಆಗ್ತದೆ. ಹೇಗೆ ಬರ್ತಕ್ಕಂಥದ್ದು ಆತನ ಬಳಿಗೆ ಎಂಬುದಾಗಿ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ನಾವು ಮೊದಲನೇದಾಗಿ ಆತನ ಬಳಿಗೆ ಬರಬೇಕು. ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಯೋಹಾನ ಬರೆದ ಸುವಾರ್ತೆ 6:37 ಬಿ ಭಾಗದಲ್ಲಿ ಅಲ್ಲಿ ಈ ರೀತಿಯ ನೋಡ್ತೇವೆ, ನನ್ನ ಬಳಿಗೆ ಬರುವವರನ್ನ ನಾನು ಯಾರನ್ನೂ ತಳ್ಳಿ ಬಿಡೋದಿಲ್ಲ ಎಂಬುದಾಗಿ ಆ ಪ್ರಭುವಿನ ಮಾತಾಗಿದೆ ಪ್ರೇಯರೇ. ಅದರಿಂದ ದೇವರು ನಮ್ಮನ್ನು ತಳ್ಳಿ ಬಿಡುವ ಆತನಲ್ಲ, ನಾವು ಪಾಪಿಗಳಾಗಿದ್ದರಿಂದಲೇ ಆತನ ಈ ಲೋಕಕ್ಕೆ ಬಂದನು. ಕರ್ತನು ಪಾಪಿಗಳನ್ನ ಪ್ರೀತಿಸುತ್ತಾನೆ, ಪಾಪವನ್ನಲ್ಲ. ಅದರಿಂದ ಇವತ್ತು ಪಾಪಿಗಳಾದಂಥ ನನ್ನನ್ನ ನಿಮ್ಮನ್ನ ಕರ್ತನು ಪ್ರೀತಿಸ್ತಾನೆ. ಆದರೆ ನಾವೇನ್ ಮಾಡ್ಬೇಕು, ಆತನ ಬಳಿಗೆ ಬರಬೇಕು. ಆತನ ಬಳಿಗೆ ಬರೋದಂದ್ರೆ ಏನರ್ಥ, ಆತನ ಮೇಲೆ ನಂಬಿಕೆ ಇಡಬೇಕು. ಯಾರ ಮೇಲೆ? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಯಾಕಂತಂದ್ರೆ ನಾವು ಆತನ ದೇವರೆಂಬುದಾಗಿ ನಂಬುವುದರ ಮೂಲಕ, ಆತನು ನನ್ನ ಪಾಪಕ್ಕಾಗಿ ಸಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಎಂಬುದಾಗಿ ವಿಶ್ವಾಸಿಸುವುದರ ಮೂಲಕ ನಿನ್ನ ಪಾಪಗಳು ಏನಾಗ್ತದೆ ಅಂತಂದ್ರೆ
ಪರಿಹಾರ ಆಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇಯರೇ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿ ನೋಡ್ತೇವೆ, ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ ದೇವರ ವಚನದಲ್ಲಿ ನೋಡ್ತಾ ಇದ್ದೇವೆ ಪ್ರೇಯರ್. ಅದರಿಂದ ಇವತ್ತು ನಾವು ಯೇಸು ಸ್ವಾಮಿ ದೇವರಂತ ಹೇಳಿ ನಂಬುವಾಗ ನಮ್ಮ ಪಾಪ ಪರಿಹಾರ ಆಗ್ತದೆ, ನಮಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಸಿಗ್ತದೆ. ಮಾತ್ರವಲ್ಲ, ನಾವೇನಾಗ್ತೇವೆ ಅಂತಂದ್ರೆ ಪಾಪದಲ್ಲಿ ಸಾಯೋದಿಲ್ಲ. ನಾವು ಯೇಸುವಿನ ಬಳಿಗೆ ಬರುವಾಗ, 2 ಯೇಸುವಿನ ಮೇಲೆ ನಂಬಿಕೆ ಇಡುವಾಗ ನಾವು ಪಾಪ ಪರಿಹಾರವಾಗ್ತದೆ, ನಾವು ಪಾಪದಲ್ಲಿ ಸಾಯೋದಿಲ್ಲ. ಅದರಿಂದ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ಆತನ ಮೇಲೆ ನಂಬಿಕೆ ಇಡಬೇಕಾಗಿದೆ. ಯಾಕಂತಂದ್ರೆ ರೋಮಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿರೋಣ ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಅದರಿಂದ ಯೇಸು ಸ್ವಾಮಿಯ ಬಳಿಗೆ ಬರುವಾಗ, ಆತನ ಮೇಲೆ ನಂಬಿಕೆ ಇಡುವಾಗ ನಮ್ಮ ಪಾಪ ಪರಿಹಾರ ಉಂಟಾಗ್ತದೆ. ಹೇಗೆ? ಕೇವಲ ಬರುವುದಲ್ಲ, ಕೇವಲ ನಂಬಿಕೆ ಇಡುವುದಲ್ಲ, ಪ್ರಾಮುಖ್ಯವಾದ ವಿಚಾರ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು, ನಮ್ಮ ಪಾಪಗಳಿಗೆ ಬೆನ್ನು ತೋರಿಸ್ತಕ್ಕಂಥದ್ದು, ನಮ್ಮ ಪಾಪದಿಂದ ಹೊರ ಬರ್ತಕ್ಕಂಥದ್ದು. ನಾನು ಮಾಡ್ತಕ್ಕಂಥ ಕಾರ್ಯ ತಪ್ಪು ಎಂಬುದಾಗಿ, ಅದಕ್ಕಾಗಿ ನಾನು ಪಶ್ಚಾತ್ತಾಪ ಪಟ್ಟು ಅದರಿಂದ ನಾನು ದೂರ ಬರುವಂಥದ್ದು, ಪಾಪದಿಂದ ದೂರ ಬಂದು ಕರ್ತನ ಬಳಿಗೆ ಬಂದು ಕರ್ತನನ್ನ ಸೇರಿಕೊಳ್ಳತಕ್ಕಂಥದ್ದು. ಅದರಿಂದ ಇವತ್ತು ಎಲ್ಲರೂ ಸಹ ಏನ್ ಮಾಡಬೇಕಾಗಿದೆ ಅಂತಂದ್ರೆ ನಮ್ಮ ಪಾಪಗಳನ್ನ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ. ಯಾಕಂದ್ರೆ 1 ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ, ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನೆಲ್ಲ, ಸಕಲ ಅನೀತಿಯನ್ನೆಲ್ಲ ಪರಿಹರಿಸಿಬಿಟ್ಟು ನಮ್ಮನ್ನ ಶುದ್ಧಿ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರೇಯರೆ. ಅದರಿಂದ ಇವತ್ತು ನಾನು ನೀವುಗಳು ಈ ಸಂದೇಶ ಕೇಳಿಸ್ಕೊತಕ್ಕ ಪ್ರತಿಯೊಬ್ಬರೂ ಸಹ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ಮುಖ್ಯ. ಯಾಕಂದ್ರೆ ನಾವು ಪಶ್ಚಾತ್ತಾಪ ಪಟ್ಟಿಲ್ಲ ಅಂತಂದ್ರೆ ನಮ್ಮ ಪಾಪ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪಾಪ ಪರಿಹಾರ ಸಾಧ್ಯ ಆಗಿಲ್ಲ ಅಂತಂದ್ರೆ ನಾವು ನೀತಿವಂತರಾಗ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಪಾಪದಲ್ಲಿನೇ ಸತ್ತು ಹೋಗ್ತೇವೆ. ಪಾಪದಲ್ಲಿ ಸಾಯ್ತಕ್ಕಂಥವನಿಗೆ 2ನೇ ಮರಣ ಒಂದುಂಟು. ಒಂದು ಶಾರೀರಿಕವಾಗಿ ಸಾವು, 2 ಆತ್ಮಿಕವಾಗಿರ್ತಕ್ಕಂಥ ಸಾವು, ಶಿಕ್ಷೆ. ಪ್ರಕಟಣೆಯಲ್ಲಿ ನಾವು ನೋಡ್ತಾ ಇದ್ದೇವೆ 2ನೇ ಮರಣದ ಕುರಿತಾಗಿ, ಅಂದರೆ ಬೆಂಕಿ ಗಂಧಕಗಳು ಉರಿಯುವ ಕೆರೆಯ 2ನೇ ಮರಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಅದರಿಂದ ನಾವು ಪಾಪದಲ್ಲಿ ಸಾಯೋದಾದರೆ ನಾವು 2ನೇ ಮರಣಕ್ಕೆ ಹೋಗ್ತಕ್ಕಂಥವ್ರ ಆಗಿದ್ದೇವೆ. ಅದರಿಂದ ನಾವು ಯಾರು ಪಾಪದಲ್ಲಿ ಸಾಯೋದು ದೇವರ ಚಿತ್ತವಲ್ಲ. ಅದರಿಂದ ನಾವು ಪಶ್ಚಾತ್ತಾಪ ಪಡೋಣ, ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ, ನಾವು ನೀತಿವಂತರಾಗಿ ಈ ಲೋಕಯಾತ್ರೆಯನ್ನು ಮುಗಿಸೋಣ. ಅದಕ್ಕಾಗಿ ಇವತ್ತು ಕರ್ತನ ಸಂದೇಶ, ಕರ್ತನ ಕರೆ, ಈ ಸಂದೇಶ ಯಾರಿಗೆ ಎಂಬುದಾಗಿ ನೋಡುವಾಗ ಕ್ರಿಸ್ತನನ್ನ ಅರಿದೇ ಇರತಕ್ಕಂಥವ್ರಿಗೆ, ಕ್ರಿಸ್ತನನ್ನ ಅರಿತಂಥವರಿಗೆ, ಸೇವೆಯಲ್ಲಿರ್ತಕ್ಕಂಥವ್ರಿಗೆ, ಪ್ರತಿಯೊಬ್ಬರಿಗೂ ಸ್ವಾಮಿಯ ಮಾತು, ನಾವು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ನಾವು ದೇವರ ಕಡೆಗೆ ತಿರುಗಿಕೊಳ್ಬೇಕು. ಪ್ರತಿದಿನ ದೇವರ ಕಡೆಗೆ ನಾವು ತಿರುಗಿಕೊಳ್ಳೋದು, ಪಾಪಕ್ಕೆ ಪಶ್ಚಾತ್ತಾಪ ಪಡೋದು, ನಮ್ಮನ್ನು ಸರಿಪಡಿಸ್ಕೊಳ್ಳೋದು, ನಮ್ಮನ್ನು ಕ್ರಮಪಡಿಸ್ಕೊಳ್ಳೋದು, ಕ್ರಿಸ್ತನ ದಾರಿಯಲ್ಲಿ ನಡೆಯುವುದು, ಆ ಮೂಲಕವಾಗಿ ಆ ನಿತ್ಯವಾದ ಜೀವಕ್ಕೆ ಸೇರ್ಲಿಕ್ಕೆ ನಾವು ಯೋಗ್ಯರಾಗಿ ನಡ್ಕೊಳ್ಬೇಕಾಗಿದೆ ಪ್ರೇಯರ್. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಡೋಣ. ಸ್ವಾಮಿ, ನಾನು ನಿನ್ನ ಬಳಿಗೆ ಬರುವಂತೆಯೂ ನಿನ್ನ ಮೇಲೆ ವಿಶ್ವಾಸಿಸುವಂತೆಯೂ ಪಶ್ಚಾತ್ತಾಪ ಪಟ್ಟು ನಿನ್ನ ಕಡೆಗೆ ತಿರುಗಿಕೊಂಡು ನಾನು ನಿನ್ನ ದಾರಿಯಲ್ಲಿ ನಡೆದು ನಿತ್ಯ ಜೀವನ ಹೊಂದಿಕೊಳ್ಳುವಂತೆ, 2ನೇ ಮರಣದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ ಕೃಪೆ ಮಾಡು ಎಂಬುದಾಗಿ ಪ್ರಾರ್ಥಿಸೋಣ. ಕರ್ತನೇ, ಈ ಸಂದೇಶವನ್ನು ಆಲಿಸುವ ಎಲ್ಲ ಪ್ರೇಯರಿಗಾಗಿ ಸ್ತೋತ್ರ. ಇವರೆಲ್ಲರನ್ನ ಆಶೀರ್ವಾದ ಮಾಡಿ, ಇವರೆಲ್ಲರನ್ನ ಪಾಪ ಶಾಪಗಳಿಂದ ಬಿಡುಗಡೆ ಮಾಡು. ಇವರು ಕರ್ತನೇ ಹುಟ್ಟಿದ್ದಾರೆ, ನಾವು ಹುಟ್ಟಿದ್ದೇವೆ, ನಾವು ಒಂದು ದಿನ ಸಾಯಲಿಕ್ಕಿದ್ದೇವೆ. ಆದರೆ ನಾವು ಪಾಪದಲ್ಲಿಯೇ ಸಾಯದಂತೆ ನಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ನಿನ್ನ ಬಳಿಗೆ ಬಂದು, ಅಪ್ಪ, ನಾವು ಹೊಸ ಮನುಷ್ಯರಾಗಿ ಈ ಲೋಕಯಾತ್ರೆಯನ್ನು ಮುಗಿಸುವಂತೆಯೂ ನಿತ್ಯ ಜೀವನ ಹೊಂದಿಕೊಳ್ಳುವಂತೆಯೂ ನಮಗೆ ಕೃಪೆ ಮಾಡು. ನಿಮ್ಮ ಆತ್ಮನ ಸಹಾಯ ಮಾಡು. ನಿನ್ನ ವಾಕ್ಯನ ಕೇಳಿಸ್ಕೊಂಡಂತೆ ಎಲ್ಲರಲ್ಲಿ ನಿನ್ನ ಆತ್ಮನ ಮೂಲಕವಾಗಿ ಕಾರ್ಯ ಮಾಡು. ನಾವು ದಿನೇ ದಿನೇ ಹೊಸಬರಾಗಿ ನಡ್ಕೊಳ್ಳೋಕೆ ಸಹಾಯ ಮಾಡು. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ಇದನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ
ಇದನ್ನು ಹಂಚಿಕೊಳ್ಳಿ, ಅಗತ್ಯತೆ ಇರತಕ್ಕಂಥ ಜನರಿಗೆ ಈ ಸಂದೇಶವನ್ನು ತಲುಪಿಸಿ ಎಂದು ಪ್ರಭುವಿನ ಹೆಸರಿನಲ್ಲಿ ನಿಮ್ಮನ್ನು ವಿನಂತಿಸಿಕೊಳ್ತೇನೆ.